ನೋಡಿ, ಡಿ ಬಾಸ್ ಆ್ಯಂಡ್ ಗ್ಯಾಂಗ್ 5 ದಿನಗಳ ಕಾಲ ಮತ್ತೆ ಕಸ್ಟಡಿ ವಿಸ್ತರಣೆಯಾಗಿದೆ. ಈಗ ಒಟ್ಟು 13 ಜನ ಆರೋಪಿಗಳು ಈ ಒಂದು ಕಸ್ಟಡಿಗೆ ಮತ್ತೆ ಹೋಗ್ತಾ ಇದ್ದಾರೆ. ದರ್ಶನ್ ಸೇರಿ 5ರನ್ನ ಮೈಸೂರಿಗೆ ಕರೆದೊಯ್ದು ಮಹಜರು ಕೂಡ ನಡೆಸಲಾಗುತ್ತೆ. ಮೈಸೂರಿನಲ್ಲಿ ಸ್ಥಳ ಮಹಜರು ಮಾಡ್ತಾರೆ ಪೊಲೀಸರು. ನೋಡಿ, ಈ ಪ್ರಕ್ರಿಯೆ ಕೂಡ ಬಾಕಿ ಇದೆ. ಕೊಲೆ ಬಗ್ಗೆ ಮೈಸೂರಿನಲ್ಲಿ ಸಂಭಾಷಣೆ ಮಾಡಿದ್ದಾರೆ ಆರೋಪಿಗಳು. ದರ್ಶನ್ ಸೇರಿದಂತೆ 5ರನ್ನ ಮೈಸೂರಿಗೆ ಕರೆದುಕೊಂಡು ಹೋಗಿ ಮಹಜರು ಮಾಡಲಾಗುತ್ತೆ. ಯಾಕೆ ಕಾರಣ ಅಂತ ಹೇಳಿದ್ರೆ, ಈ ಕೊಲೆ ಬಗ್ಗೆ ಮೈಸೂರಿನಲ್ಲಿ ಸಂಭಾಷಣೆ ಮಾಡಿದ್ದಾರೆ ಈ 5 ಆರೋಪಿಗಳು. ಅವತ್ತು ಅಲ್ಲಿಂದ ಎಸ್ಕೇಪ್, ಮರ್ಡರ್ ಆದಲ್ಲ, ಅವತ್ತೇ ಎಸ್ಕೇಪ್ ರಾತ್ರೋರಾತ್ರಿ. ಹಾಗಾಗಿ ಮೈಸೂರಿನಲ್ಲಿ ಸ್ಥಳ ಮಹಜರು ಮಾಡಬೇಕಾಗಿದೆ. ಅದು ಫಾರ್ಮ್ ಹೌಸು ಅಥವಾ ಹೋಟೆಲ್ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಅವತ್ತು ಜಿಮ್ ಮಾಡ್ತಾ ಇದ್ರು, ದರ್ಶನ್ ಜಿಮ್ ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ಪೊಲೀಸರು ಲಾಕ್ ಮಾಡಿದ್ದು. ಈಗ ಈ 5 ಆರೋಪಿಗಳನ್ನ ಮೈಸೂರಿಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ನಡೆಸಲಾಗುತ್ತೆ. ಎಲ್ಲಾ ಪ್ರಕ್ರಿಯೆಗಳು ಕೂಡ ಮುಗಿಬೇಕಾಗಿದೆ. ಹಾಗಾಗಿನೇ ಈಗ 5 ದಿನಗಳ ಕಾಲ ಕಸ್ಟಡಿಯನ್ನ ವಿಸ್ತರಣೆ ಮಾಡಿದ್ದು. ನೋಡಿ, ಈಗ ದರ್ಶನ್ ಈಗ ಶೆಡ್ನಲ್ಲಿ ಏನಿದ್ರು, ಅವತ್ತು ರೇಣುಕಾಸ್ವಾಮಿ ಕೊಲೆಯಾದಾಗ ಈಗಾಗಲೇ ಅಲ್ಲೂ ಕೂಡ ಸ್ಥಳ ಮಹಜರು ಮಾಡಲಾಗಿದೆ. ಇನ್ನುಳಿದಂತೆ ಆರೋಪಿಗಳನ್ನ ಈಗ ಕಿಡ್ನಾಪ್ ಕೇಸ್ನಲ್ಲಿ ಯಾರಿದ್ರು ಅವ್ರದ್ದು ಚಿತ್ರದುರ್ಗ ಆಯಿತು, ಮತ್ತು 3 ಜನ ಈ ಡೆಡ್ ಬಾಡಿ ಬಿಸಾಕಿದ್ರು, ಅವ್ರದ್ದು ಅಲ್ಲಿ ಹೋಯ್ತು, ಅಲ್ಲಿ ಮಾಡಿದ್ದಾರೆ. ಈಗ ಮೈಸೂರದು ಬ್ಯಾಲೆನ್ಸ್ ಇದೆ. ಈ ಕೊಲೆ ಬಗ್ಗೆ ಅಲ್ಲಿ ಹೋಗಿ ಇವರು ಡಿಸ್ಕಸ್ ಮಾಡಿದ್ದಾರೆ. ದರ್ಶನ್ ಸೇರಿದಂತೆ 5 ಜನ ಆರೋಪಿಗಳು. ಅಂದರೆ ಯಾವ ಪ್ಲೇಸಲ್ಲಿ, ಫಾರ್ಮ್ ಹೌಸಲ್ಲಿ ಮಾತಾಡಿದ್ರಾ, ಅಥವಾ ಹೋಟ್ಲಲ್ಲಿ ಟೀ ಕಾಫಿ ಕುಡಿತಾ ಅಥವಾ ಊಟ ಮಾಡ್ತಾ ಮಾತಾಡಿದ್ರಾ, ಎಲ್ಲಿ ಕೂತಿದ್ರಿ, ಯಾವ ವಿಚಾರದ ಬಗ್ಗೆ ಚರ್ಚೆ ಆಯಿತು, ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಮಾಡ್ತಾ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸಲಿದ್ದಾರೆ.